ಎಲ್ಲೋ ನಮಸ್ತೆ ಸ್ನೇಹಿತರೆ. ನಾನು ನಿಮ್ಮ ಪ್ರೀತಿಯ ಸಿದ್ದು. ನಿಗೂಢವಾದ ಆತ್ಮದ ಕಥೆಗಳಿಗೆ ಸ್ವಾಗತ. ಇವತ್ತು ನಾನು ಹೇಳಕೊಟ್ಟಿರೋದು ಒಬ್ಬ ಆಟೋ ಚಾಲಕನೊಟ್ಟಿಗೆ ನಡೆದಂಥ ಒಂದು ಘಟನೆ. ಆ ಆಟೋ ಚಾಲಕನ ಊರು ಬಂದ್ಬಿಟ್ಟು ಸ್ವಂತ ಊರು ವಿಜಯಪುರ ಆಗಿರುತ್ತೆ. ಅವನು ದುಡಿಯೋದಕ್ಕಂತೇಳಿ ಉಡುಪಿ ಬಂದಿರ್ತಾನೆ. ಆ ಉಡುಪಿಯಲ್ಲಿ ಹಾಗೆ ಸಿಕ್ಕಿರೋ ಕೆಲಸಗಳನ್ನು ಮಾಡ್ಕೋತಾ ಅವನ ಹೆಂಡತಿ, ಮಕ್ಕಳು, ಹಾಗೆ 2 ಮುದ್ದಾದ ಮಕ್ಕಳು ಮತ್ತು ಹೆಂಡತಿ, ಅವನ ಕುಟುಂಬವನ್ನು ಚೆನ್ನಾಗಿ ನಡೆಸ್ತಾ ಇರ್ತಾನೆ. ಹಾಗೆ ದಿನಂಪ್ರತಿ ಅವನು ದುಡಿದು ಜಾಸ್ತಿ ಆದಂತೆ ಸಂಬಳ ಜಾಸ್ತಿ ಆದ ಕೂಡಲೇ, ಕೈಯಲ್ಲಿ ಅಮೌಂಟ್ ಆದ ಕೂಡಲೇ ಒಂದು ಆಟೋವನ್ನು ತಗೋತಾನೆ. ಆಟೋ ತಗೊಂಡು ಆಟೋ ಡ್ರೈವರ್ ಆಗಿ ಹಾಗೆ ಅಲ್ಲಿ ತುಂಬ ಚೆನ್ನಾಗಿ ದುಡಿತಾ ಇರ್ತಾನೆ. ಹಾಗೆ ತುಂಬ ದಿನಗಳು ಹೋದಂತೆ ಅವನಿಗೆ ತುಂಬ ಸಹ ದುಡ್ಡು ಆಗುತ್ತೆ. ಅವನ ಕುಟುಂಬವನ್ನು ಚೆನ್ನಾಗಿ ನೋಡ್ಕೋತಾ ಅವನ ಮಕ್ಕಳಿಗೆ ಸಹ ಸ್ಕೂಲಿಗೆ ಸೇರಿಸಿ ಹಾಗೆ ಅವನ ಜೀವನವನ್ನು ಕಳೀತಾ ಇರ್ತಾನೆ. ಒಂದಿನ ಏನಾಗುತ್ತೆ ಅಂದರೆ, ಅವನ ಹೆಂಡತಿಗೆ ಸಡನ್ಲಿ ತಲೆ ತೆಳಗೆ ಬೀಳ್ತಾಳೆ. ಅವನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾನೆ. ಹೋಗಿ ಹಾಸ್ಪಿಟ್ಲಿಗೆ ಚೆಕ್ ಮಾಡಿದ ಕೂಡಲೇ ಅವನಿಗೆ ಗೊತ್ತಾಗುತ್ತೆ ಅವನ ಹೆಂಡತಿ ಪ್ರೆಗ್ನೆಂಟ್ ಇರ್ತಾಳೆ ಅಂತೇಳಿ. ಪ್ರೆಗ್ನೆಂಟ್ ಇದ್ದ ಕೂಡಲೇ ಅವನ ಹೆಂಡತಿನ ಒಳ್ಳೆ ಚೆನ್ನಾಗಿ ನೋಡ್ಕೋಬೇಕಂತೇಳಿ ಅಲ್ಲಿರುವಂಥ ಡಾಕ್ಟರ್ಗಳು ಹೇಳ್ತಾರೆ. ಸರಿ ಅಂತೇಳಿ ಅವನು ಸಹ ಅವನ ಹೆಂಡತಿಗೆ ಬೇಕಾದಂಥ ಹಣ್ಣು ಹಂಪಲುಗಳನ್ನು ಅದೇ ತೆರನಾಗಿ ಎಲ್ಲ ಚೆನ್ನಾಗಿ ನೋಡ್ಕೋತಾ ಹೋಗ್ತಾ ಇರ್ತಾನೆ. ಹಾಗೆ ಅದೇ ಆದಂಥ ಅವನ ಚಾಲನೆಯನ್ನು ಹಾಗೆ ಆಟೋ ಓಡಿಸ್ತಾ ಇರ್ತಾನೆ. ಒಂದಿನ ಆ ಬಾಡಿಗೆ ಬರುತ್ತೆ. ಅದು ಬಂದ್ಬಿಟ್ಟು ಉಡುಪಿಯಿಂದ ಕುಂದಾಪುರಕ್ಕೆ ಒಂದು ಲಗೇಜನ್ನು ಹೋಗಿ ಬಿಟ್ಟು ಬರೋಕ್ಕಂತೇಳಿ ಬಾಡಿಗೆ ಬಂದ ಕೂಡಲೇ ಸರಿ ಅಂತೇಳಿ ಅವನು ಓದ್ಕೋತಾನೆ. ಆ ಬಾಡಿಗೆ ಟೈಮ್ ಹೋಗೋದು ಬಂದ್ಬಿಟ್ಟು ರಾತ್ರಿ 9 ಗಂಟೆ ಆಗಿರುತ್ತೆ. ಆಯಿತು ಅಂತೇಳಿ ಆ 9 ಗಂಟೆ ಸುಮಾರು ಆ ಬಾಡಿಗೆಯನ್ನು ತಗೊಂಡು ಅವನು ಹೋಗ್ತಾನೆ. ಹೋಗಿ ಆ ಕುಂದಾಪುರ ಮುಟ್ಬೇಕಾದ್ರೆ ಸುಮಾರು ರಾತ್ರಿ ಒಂದು 11-12 ಗಂಟೆ ಆಗಿರುತ್ತೆ. ಆದ ಕೂಡಲೇ ಅದೇ ಬಾಡಿಗೆಯನ್ನು ಇಳಿಸಿ ಮತ್ತೆ ಅಲ್ಲಿಂದ ಅಮೌಂಟ್ ತೊಗೊಂಡು ಅವನು ಒಬ್ಬನೇ ಬರಬೇಕಾಗಿರುತ್ತೆ. ಆ ರಾತ್ರಿ ಟೈಮಲ್ಲಿ ಒಬ್ಬನೇ ಬರಬೇಕಾಗಿರುತ್ತೆ. ಆಯಿತು ಅಂತೇಳಿ ಅದು ಟೈಮ್ ಬಂದುಬಿಟ್ಟು ರಾತ್ರಿ 12 ಗಂಟೆ ಆಗಿರುತ್ತೆ. ಆ ಕುಂದಾಪುರ ಅಲ್ಲಿಂದ ಬಿಡ್ತಾನೆ. ಬಿಟ್ಟು ಸುಮಾರು ಒಂದು 20-30 ಕಿಲೋಮೀಟ್ರ್ ದೂರ ಬಂದಿರ್ತಾನೆ. ಅಲ್ಲೊಂದು ಬ್ರಿಡ್ಜ್ ಬರುತ್ತೆ. ಆ ಬ್ರಿಡ್ಜಿನ ಹತ್ರ ಒಬ್ಬಳು ಮಹಿಳೆ ನಿಂತಿರ್ತಾಳೆ. ಅದು ಪ್ರೆಗ್ನೆಂಟ್ ಇರುವಂಥ ಮಹಿಳೆ. ಇವನಿಗೆ ಕೈ ಮಾಡ್ತಾಳೆ. ಆಟೋಕ್ಕೆ ಕೈ ಮಾಡಿದ ಕೂಡಲೇ ಇವನು ದೂರದಲ್ಲಿ ನೋಡ್ತಾನೆ, ಇದ್ಯಾರಪ್ಪ ರಾತ್ರಿ ಟೈಮಲ್ಲಿ ಅದು ಈ ಬ್ರಿಡ್ಜಿನ ಹತ್ರ ನಿಂತಿದ್ದಾರೆ ಅಂತೇಳಿ ಅವನು ಸ್ವಲ್ಪ ಭಯ ಆಗಿ ಆಟೋವನ್ನು ದೂರದಿಂದ ಸ್ಲೋ ಮಾಡ್ತಾನೆ. ನಿಲ್ಲಿಸೋದು ಬೇಡವೋ ಅಂತೇಳಿ ವಿಚಾರ ಮಾಡಿ ಆ ಬ್ರಿಡ್ಜಿನ ಹತ್ರ ಬಂದ ಕೂಡಲೇ ನಿಲ್ಲಿಸ್ತಾನೆ. ಏನಾಯಿತು ಅಂತೇಳಿ ಆ ಮಹಿಳೆಗೆ ಕೇಳಿದ ಕೂಡಲೇ ಅವಳು ಅಂತಾಳೆ, ಇಲ್ಲ ಸರ್, ನಾನು ಇಲ್ಲಿ ಊರಿಗೆ ಹೋಗಬೇಕಾಗಿತ್ತು, ಒಂದು ಬಸ್ ನಿಲ್ಲಿಸಲಿಲ್ಲ, ಅದಕ್ಕೆ ಮಧ್ಯದಲ್ಲಿ ಇಳ್ಕೊಂಡೆ ನಡ್ಕೊಂಡು ಬರ್ತಾ ಇದ್ದೆ. ಆ ಮುಂದೆ ಹಳ್ಳಿ ಇದೆ, ಆ ಹಳ್ಳಿವರೆಗೆ ಬಿಡ್ತೀರಾ ಅಂತ ಕೇಳ್ತಾಳೆ. ಸರಿ ಆಯಿತು ಅಂತೇಳಿ ಅವನು ಸರಿ ಕೂತ್ಕೊಳ್ಳಿ, ಒಬ್ಬರೇ ಬೇರೆ ಇದ್ದೀರಾ, ಅದು ಪ್ರೆಗ್ನೆಂಟು ಅಂತೇಳಿ ಅವನು ಹೇಳ್ತಾನೆ. ಆಯಿತು ಅಂತೇಳಿ ಅವಳು ಸಹ ಕೂತ್ಕೋತಾಳೆ. ಕೂತ್ಕೊಂಡ ಕೂಡಲೇ ಆಯಿತು ಅಂತೇಳಿ ಇವನು ಹಾಗೆ ಮಾತಾಡ್ತಾ ಹೋಗ್ತಾ ಇರ್ತಾನೆ. ಹಾಗೆ ಸುಮಾರು ದೂರ ಅವನ ಕುಂದಿರಿಸ್ಕೊಂಡು ಆಟೋದಲ್ಲಿ ಮುಂದೆ ಬಂದಿರ್ತಾನೆ. ಮುಂದೆ ಬಂದು ಹಾಗೆ ಮಾತಾಡ್ತಾ ಕೂತಿರ್ತಾನೆ. ಅವಳಿಗೆ ಕೇಳ್ತಾನೆ, ನೀವು ಈ ಹೊತ್ತಲ್ಲಿ ಇಲ್ಲಿ ಯಾಕೆ ನಿಂತಿದ್ದೀರಾ ಅಂತ ಕೇಳಿದ ಕೂಡಲೇ ಅವಳು ಹೇಳ್ತಾಳೆ, ಇಲ್ಲ, ನಾನು ಹಾಗೆ ಈ ಕಡೆ ವಾಕ್ ಬಂದಿದ್ದೆ, ಅದಕ್ಕೆ ನಾನು ಸ್ವಲ್ಪ ದೂರ ಬಿಟ್ಟು ಬಿಡಿ, ನಮ್ಮ ಮನೆ ಇದೆ ಅಲ್ಲಿ ಅಂತ ಹೇಳಿದ ಕೂಡಲೇ ಸರಿ ಆಯಿತು ಅಂತೇಳಿ ಅವನು ಹೇಳ್ತಾನೆ. ಹಾಗೆ ಮಾತಾಡ್ತಾನೆ ಅಲ್ಲಿ ಮುಂದ್ಗಡೆ ಎದ್ದು ಅಂತ ಒಂದು ಮಿರರಿಗೆ ನೋಡ್ತಾನೆ. ಅಂದರೆ ಹಿಂದೆ ಕೂತಲ್ಲಿರುವ ಸೀಟಿನ ಎಲ್ಲರೂ ಕಾಣಬೇಕಂತೇಳಿ ಒಂದು ಡ್ರೈವರು ಅಲ್ಲಿ ಮಿರರ್ ಹಾಕ್ಕೊಂಡಿರ್ತಾನೆ. ಅಲ್ಲಿ ಹಾಗೆ ನೋಡಿದ ಕೂಡಲೇ ಆ ಮಿರರಲ್ಲಿ ಕಂಡಂಥ ದೃಶ್ಯ, ಇವಳು ಫುಲ್ಲು ತಲೆ ಕೂದಲು ಬಿಟ್ಟುಕೊಂಡು ಕಪ್ಪಾದ ಕಣ್ಣು, ಅಂದರೆ ನೋಡಿದರೆ ಇದು ಭೂತನಾಗಿರ್ಬೇಕು ಆ ರೀತಿಯಾದ ಮುಖ ಕಾಣುತ್ತೆ. ಕಣ್ಣು ಕೂಡಲೇ ಇವನು ಶಾಕ್ ಆಗಿಬಿಡ್ತಾನೆ. ಶಾಕ್ ಆಗಿ ನೋಡಿದ ಕೂಡಲೇ ಮತ್ತೆ ಸಡನ್ಲಿ ಹಿಂದೆ ತಿರುಗ್ತಾನೆ. ಅದೇ ನಾರ್ಮಲ್ ಆಗಿ ಮಹಿಳೆ ಕಾಣ್ತಾಳೆ. ಇದೇನು ರಾತ್ರಿ ಟೈಮಲ್ಲಿ ಈ ರೀತಿ ಆಯ್ತಲ್ಲ ಅಂತ ಅವಳಿಗೆ ಸ್ವಲ್ಪ ಭಯ ಆಗಿ ಆ ಆಟೋವನ್ನು ಸ್ಪೀಡಾಗಿ ಓಡಿಸ್ತಾ ಇರ್ತಾನೆ. ಓಡಿಸ್ತಾ ಹೋದಂಗೆ ಅಲ್ಲೊಂದು ಹಳ್ಳಿ ಬರುತ್ತೆ. ಆ ಹಳ್ಳಿಯ ಊರಿನ ಹೊರಗಡೆ ಒಂದು ಸ್ಮಶಾನ ಬರುತ್ತೆ. ಸ್ಮಶಾನ ಬಂದ ಕೂಡಲೇ ಅವಳು ಹೇಳ್ತಾಳೆ, ಇಲ್ಲೇ ನಿಲ್ಲಿಸಿ, ನಮ್ಮ ಮನೆ ಬಂತು ಅಂತ ಹೇಳ್ತಾಳೆ. ಹೇಳಿದ ಕೂಡಲೇ ಅವನು ಹೇಳ್ತಾನೆ, ಇಲ್ಲಿ ಯಾವ ಮನೆಗಳಿಲ್ಲಲ್ಲ ಮೇಡಮ್ ಅಂತ ಹೇಳ್ತಾಳೆ. ಹೇಳಿದ ಕೂಡಲೇ ಅವಳು ಹೇಳ್ತಾಳೆ, ಇಲ್ಲೇ ರೈಟ್ ಸೈಡ್ ಇದೆ ನನ್ನ ಮನೆ, ನಾನು ನಡ್ಕೋತ ಹೋಗ್ತೀನಿ ಅಂತೇಳಿ. ಅದು ರಾತ್ರಿ 1 ಗಂಟೆ ಸುಮಾರು. ಅವನಿಗೆ ಅನಿಸುತ್ತೆ, ಸ್ವಲ್ಪ ಸ್ಟಾಪ್ ಮಾಡಿ ಹಾಗೆ ಹೊರಗಡೆ ಹಣಿಕೆ ಹಾಕಿ ನೋಡ್ತಾನೆ. ನೋಡಿದರೆ ಅದೇ ರೈಟ್ ಸೈಡು
ಅವಳು ಕೈ ಮಾಡಿದ ಕಡೆ ಸ್ಮಶಾನವಾಗಿರುತ್ತೆ. ಅವನು ಏನು ಮಾತಾಡದೆ ಗಾಡಿ ನಿಲ್ಲಿಸ್ತಾನೆ. ನಿಲ್ಲಿಸ್ಬಿಟ್ಟು ಹಿಂದೆ ತಿರುಗಿ ಬಿಡ್ತಾನೆ. ಅವಳು ಅಲ್ಲಿ ಇರೋದಿಲ್ಲ. ಅವಳು ಕೈ ಮಾಡಿದ ರೀತಿಯ ಸ್ಮಶಾನದ ಹತ್ತಿರ ಅವಳು ಹೋಗ್ತಾ ಇರ್ತಾಳೆ. ಓ, ನಾನು ಇದೊಳ್ಳೆ ಹತ್ತಿಸ್ಕೊಂಡ್ಬಂದಲ್ಲ ಅಂತೇಳಿ ಅವನು ತುಂಬ ಭಯವಾಗಿ ಅಲ್ಲಿಂದ ಆಟೋ ಸ್ಪೀಡಾಗಿ ಓಡಿಸ್ತಾ ಮುಂದೆ ಬರ್ತಾನೆ. ಅವನಿಗೆ ಅಲ್ಲಿ ಕನ್ಫರ್ಮ್ ಆಗುತ್ತೆ, ನಾನು ಹತ್ತಿಸ್ಕೊಂಡ್ಬಂದಿದ್ದು ಪ್ರೇತಾತ್ಮವನ್ನ ಅಂತ ಹೇಳಿ ಅವನಿಗೆ ತುಂಬ ಭಯವಾಗಿರುತ್ತೆ. ಭಯ ಆದ ಕೂಡಲೇ ಹಾಗೋ ಹೀಗೋ ಮಾಡಿ ಹುಡುಗಿ ಹತ್ರ ಬರ್ತಾನೆ. ಬಂದ ಕೂಡಲೇ ಅವರಿಗೆ ಸ್ವಲ್ಪ ಅಲ್ಲಿಗೆ ಸಮಾಧಾನವಾಗುತ್ತೆ. ಮತ್ತೆ ಹಿಂದೆ ತಿರುಗಿ ನೋಡ್ತಾನೆ, ಅಲ್ಲಿ ಕಾಣೋದಿಲ್ಲ. ಬಂದು ಅವ್ರ ಮನೆ ಹತ್ರ ಬರುತ್ತೆ. ಮನೆ ಬಂದ ಕೂಡಲೇ ಮನೆಗೆ ಹೋಗ್ತಾನೆ. ಅದು ರಾತ್ರಿ ಡೋರ್ ತೆರಿತಾನೆ. ಅವ್ರ ಮಿಸಸ್ ತೆರೆದ ಕೂಡಲೇ ಇವನು ಹೊರಗಡೆ ನಿಂತಿದ್ದ ಕೂಡಲೇ ಅವನ ಹೆಂಡತಿ ಆದವಳು ಇವನನ್ನೇ ನೋಡಿ ತುಂಬ ಜೋರಾಗಿ ಕಿರ್ಚಿಬಿಡ್ತಾಳೆ. ಕಿರ್ಚಿ ಕೆಳಗಡೆ ಬಿದ್ದು ಬಿಡ್ತಾಳೆ. ಏನಾಯ್ತು ಅಂಥೇಳಿ ಅವನು ಅವಳನ್ನ ಎಬ್ಬಿಸಿ ಒಳಗಡೆ ಕೂಡಿಸ್ತಾನೆ. ಹೋಗಿ ಕೂಡಿಸಿ ಮುಖದ ಮೇಲೆ ನೀರು ಹಾಕಿದ ಕೂಡಲೇ ಎಚ್ಚರವಾಗುತ್ತೆ. ಎಚ್ಚರ ಆದ ಕೂಡಲೇ ಮತ್ತೆ ಇವನನ್ನೇ ನೋಡಿ ತುಂಬ ಜೋರಾಗಿ ಕಿರ್ಚಿಬಿಡ್ತಾಳೆ. ಕಿರ್ಚಿದ ಕೂಡಲೇ ಇವನ ಹತ್ರನೇ ಬರೋದಿಲ್ಲ. ಆ ರೀತಿಯಾದ ಸಂದರ್ಭವಾದ ಕೂಡಲೇ ಇವನು ದೂರ ನಿಂತ್ಕೊಂಡು ಸರಿ ನಾನು ಇಲ್ಲೇ ಇರ್ತೀನಿ ಅಂಥೇಳಿ ಅವನು ದೂರ ನಿಂತ್ಕೊಂಡ್ಬಿಟ್ಟು ಅವರು ಇವ್ರ ತಾಯಿಗೆ ಫೋನ್ ಮಾಡ್ತಾನೆ. ಫೋನ್ ಮಾಡಿ ಬೆಳಗಿನ ಜಾವ ಅವ್ರ ತಾಯಿ ಮತ್ತು ಅವರ ಅಣ್ಣನಿಗೆ ಬರೋದಕ್ಕೆ ಹೇಳ್ತಾನೆ. ಹೇಳಿದ ಕೂಡಲೇ ಸರಿ ಅಂತೇಳಿ ಅವರು ಸಹ ಸಡನ್ಲಿ ಬರ್ತಾರೆ. ಬಂದು ಇವಳು ಹೆಂಡತಿ ಆದವಳು ಮಲಗಿರ್ತಾಳೆ. ಅವರು ಬಂದು ಮನೆಯಲ್ಲಿ ಬಂದು ಟೀ ಅದು ಮಾಡ್ಕೊಂಡು ಕೂತಿರ್ತಾರೆ. ಇವಳು ಅವಾಗಿ ಹೇಳ್ತಾಳೆ. ಎದ್ದು ನೋಡ್ತಾಳೆ, ನೀವು ಯಾವಾಗ ಬಂದಿದ್ದೀರ ಅತ್ತೆ, ಇಲ್ಲಿಗೆ ಯಾಕೆ ಬಂದಿದ್ದೀರ, ಏನಾಯಿತು ಅಂಥೇಳಿ ವಾಪಸ್ ಅವಳೇ ಕೇಳ್ತಾಳೆ. ಅವನಿಗೆ ಹೇಳಿದ ಕೂಡಲೇ ಅವನೇನು ಹೇಳೋದಿಲ್ಲ, ದೂರ ನಿಂತಿರ್ತಾನೆ. ಅವನ ಹತ್ರ ಬಂದರೆ ಇವಳು ಅವನ ಹತ್ರನೇ ಸೇರಿಸ್ಕೊತಾ ಇರಲ್ಲ. ಅಂದರೆ ಭಯ ಪಡೋದು ಇದೇ ರೀತಿಯಾದ ಮಾಡ್ತಾ ಇರ್ತಾಳೆ. ಅವಳಿಗೆ ಒಂಥರ ಮೈ ಫೇನ್ ಆಗಿರುತ್ತೆ. ಆದ ಕೂಡಲೇ ಆಯಿತು ಅಂಥೇಳಿ ಅವರಮ್ಮ ಅವನಿಗೆ ಕೇಳ್ತಾಳೆ, ಏನಾಯಿತು ಅಂದ್ಕೊಳ್ಳಿ. ಅವನು ರಾತ್ರಿ ನಡೆದಂಥ ಒಂದು ಇನ್ಸಿಡೆಂಟ್ ಹೇಳ್ತಾನೆ. ಹೇಳಿದ ಕೂಡಲೇ ಹೀಗೆ ನಾನು ಬಾಡಿಗೆಗೆ ಹೋಗಿದ್ದೆ. ವಾಪಸ್ ಬರಬೇಕಾದ್ರೆ ಅಲ್ಲೊಂದು ಬ್ರಿಡ್ಜಿನ ಹತ್ರ ಒಂದು ಮಹಿಳೆ ಹತ್ಕೊಂಡು ಬಂದು ಸ್ಮಶಾನದ ಹತ್ರ ಇಳಿದು ನೋಡ್ತೀನಿ, ಅಲ್ಲಿ ಅವಳು ಕಾಣಲೇ ಇಲ್ಲ ಅಂತ ಹೇಳಿದ ಕೂಡಲೇ ಓ ನಿನಗೆ ಹೀಗಾಗಿದೆ ಅಂಥೇಳಿ ಅವರು ಆಯಿತು ದೇವಸ್ಥಾನಕ್ಕೆ ಹೋಗಿ ಬರೋಣ ತಂದುಕೊಳ್ಳಿ ಅವಳನ್ನು ದೇವಸ್ಥಾನಕ್ಕೆ ಕರೀತಾರೆ. ಅವಳು ಬರೋದೇ ಇಲ್ಲ. ಅದು ಬಂದು ರಾತ್ರಿ ಬಂದು ಅವನೊಟ್ಟಿಗೆ ಬಂದು ಅವಳ ಹೆಂಡತಿ ಮನೆಯಲ್ಲಿ ಹೋಗಿರುತ್ತೆ ಆ ಆತ್ಮ. ಅದು ಮನೆಯಲ್ಲಿ ಎಲ್ಲರಿಗೂ ಗೊತ್ತಾದ ಕೂಡಲೇ ಅವ್ರು ಕೇಳ್ತಾರೆ. ಹಾಗೆ ಅಲ್ಲೊಂದು ಮನೆಗೆ ಪೂಜಾರಿನ ಕರೆಸಿ ಆ ಆತ್ಮವನ್ನು ಬಿಡಿಸೋದಕ್ಕೆ ಟ್ರೈ ಮಾಡ್ತಾರೆ. ಆದರೆ ಅದು ಹೇಳ್ತದೆ, ನಾನು ದಾರಿಯಲ್ಲಿ ನಿಂತಿದ್ದೆ. ಅದು ರಾತ್ರಿ ಒಂದು ಗಂಟೆ ಸುಮಾರು. ಹೀಗೆ ಇವ್ರು ಬಂದರು, ಇವರೊಟ್ಟಿಗೆ ನಾನು ಹತ್ತುಕೊಂಡೆ. ಮತ್ತು ಇವರೊಟ್ಟಿಗೆ ಮನೆಗೆ ಬಂದ ಕೂಡಲೇ ಇವ್ರ ಮೇಲೆ ಹೊಕ್ಕೆ ಅಂತ ಹೇಳ್ತದೆ. ಹೇಳಿದ ಕೂಡಲೇ ಅವ್ರಿಗೆ ಸ್ವಲ್ಪ ಭಯ ಆಗುತ್ತೆ. ಭಯ ಆದ ಕೂಡಲೇ ಆಯಿತು ಹೋಗೀಗ ಅಂತ ಹೇಳಿದ ಕೂಡಲೇ ಅದು ಹೇಳ್ತದೆ, ನಾನು ಒಬ್ಬಳೇ ಹೋಗೋದಿಲ್ಲ, ಹೋದರೆ ಈ ಮಗುವನ್ನು ತೊಗೊಂಡೇ ಹೋಗೋದು ಅಂತೇಳಿ ಅವಳು ಹೇಳ್ತಾಳೆ. ಹೇಳಿದ ಕೂಡಲೇ ಅವ್ರಿಗೆಲ್ಲರಿಗೆ ಭಯ ಆಗುತ್ತೆ. ಭಯ ಆದ ಕೂಡಲೇ ಮತ್ತೆ ಬೇಕಾದಂಥ ಆ ಪೂಜಾರಿ ಇವರನ್ನು ದೇವಸ್ಥಾನಕ್ಕೆ ಕರ್ಕೊಂಬನ್ನಿ, ಅಲ್ಲೇ ಬೇಕಾದಂಥ ಪೂಜೆ ಪುನಸ್ಕಾರಗಳನ್ನು ಮಾಡಿ ಇವರನ್ನು ಹೋಗಿಸು ಅಂತ ಹೇಳಿದ ಕೂಡಲೇ ಸರಿ ಆಯಿತು ಅಂತೇಳಿ ಅವರು ಒತ್ತಾಯಪೂರ್ವಕವಾಗಿ ಅವಳನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಕೂಡಿಸ್ತಾರೆ. ಕೂಡಿಸಿದ ಕೂಡಲೇ ಆ ಪೂಜಾರಿಯನ್ನವನು ಒಂದು ರಂಗೋಲಿಯ ಮಂಡಲವನ್ನು ಹಾಕಿ ಆ ಮಂಡಲದ ಮೇಲೆ ಕೂಡಿಸಿ ಈ ಹೆಣ್ಣಿನ ಆತ್ಮ ಹೊರಗಡೆ ಹೋಗು, ಇವಳ ದೇಹವನ್ನು ಬಿಟ್ಟು ಅಂಥೇಳಿ ಅವಳಿಗೆ ಹೇಳಿದ ಕೂಡಲೇ ಅವಳು ಹೋಗೋದಿಲ್ಲ. ಹಾಗೆ ಹೀಗೆ ಮಾಡಿ ಹಠ ಮಾಡಿದ ಕೂಡಲೇ ಬೇಕಾದಂಥ ಮಂತ್ರವನ್ನು ಹಾಕಿ ಆ ದೇಹದಿಂದ ಹೊರಪಡಿಸಿ ಯಾವುದೇ ಕಾರಣಕ್ಕೂ ಈ ದೇಹದ ಒಳಗೆ ಇನ್ನೊಮ್ಮೆ ಬರಬೇಡ ಅಂಥೇಳಿ ಹೇಳಿದ ಕೂಡಲೇ ಆ ಆತ್ಮ ಅಲ್ಲಿಂದ ಹೊರಗೆ ಹೋಗುತ್ತೆ. ಅದಕ್ಕೆ ರಾತ್ರಿ ಹೊತ್ತಲ್ಲಿ ಯಾರೇ ಸಹ ಸುಮಾರು ಒಂದು 12 ಗಂಟೆ ಮೇಲೆ ಡ್ರಾಪ್ ಕೇಳಿದ್ರೆ, ಅಂದರೆ ಸ್ಟಾಪ್ ಇರಲಾರ ಜಾಗದಲ್ಲಿ ಡ್ರಾಪ್ ಕೇಳಿದ್ರೆ ಡ್ರಾಪ್ ಕೊಡಬೇಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.